ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ 4ನೇ ತರಗತಿ ವಿದ್ಯಾರ್ಥಿಗಳು ಒಂದು ಸವಿಗನ್ನಡ ಅಂದರೆ ಕನ್ನಡ ಭಾಷೆಯ ಒಂದು ದ್ವಿತೀಯ ರೂಪನಾತ್ಮಕ ಮೌಲ್ಯಮಾಪನ FA2 ಕ್ವೆಶ್ಚನ್ ಪೇಪರನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಇದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 15 ಅಂಕಗಳಿಗೆ ಒಂದು ಮಾರ್ಕಸ್ ಇರುತ್ತೆ. ಅಂದರೆ 15 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುವಂಥದ್ದು. ಇದು ಲಿಖಿತ ಪರೀಕ್ಷೆಯಾಗಿದೆ ಮತ್ತು ಮೌಖಿಕ ಪರೀಕ್ಷೆಗೆ 5 ಒಟ್ಟು 20 ಅಂಕಗಳು ಇರುತ್ತದೆ. ಇಲ್ಲಿ ಗಳಿಸಿದ ಅಂಕಗಳು ಶ್ರೇಣಿ ನಿಮ್ಮ ಶಿಕ್ಷಕರು ಹಾಕುತ್ತಾರೆ. ಅದೇ ರೀತಿಯಾಗಿ ನಿಮ್ಮ ಶಾಲೆಯ ಹೆಸರನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿರಿ ಮತ್ತು ಅದೇ ರೀತಿಯಾಗಿ ನಿಮ್ಮ ಹೆಸರನ್ನು ಇಲ್ಲಿ ಬರೀಬೋದು. ಇಲ್ಲಿ ಮೊದಲನೆಯದಾಗಿ ಒಂದು ಮೇನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇದು 2 ಮಾರ್ಕಸ್ಗಳಿಗೆ ಇರುತ್ತದೆ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಅನ್ನುವುದು ಮೊದಲ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೀವು ಉತ್ತರವನ್ನು ಬರೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಎರಡನೇ ಕ್ವೆಶ್ಚನ್ ಮತ್ತೊಮ್ಮೆ ಹೇಳ್ತೇನೆ. ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಇದು ಏನಪ್ಪ ಅಂತಂದರೆ ನಿಮಗೆ ಎರಡನೇ ಒಂದು ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತದೆ. ಇವು ಎರಡರಲ್ಲೂ ಕೂಡ ನೀವು ಬರೆದರೆ 2 ಅಂಕಗಳು ನಿಮ್ಮದಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿದರೆ ನಿಮಗೆ 2 ಅಂಕಗಳು ದೊರೆಯುತ್ತವೆ. ಇಲ್ಲಿ 4 ಪದಗಳನ್ನು ನೀಡಿದ್ದಾರೆ. ಬರೀ ನೀವು ಇಲ್ಲಿ ಅದರಲ್ಲಿ ಆರಿಸಿ ಬರೆಯುವುದು ಅಷ್ಟೇ. ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ ಅಂತ ಇರುವಂಥದ್ದು. ಇಲ್ಲಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಮುತ್ತಿನಂತಹ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಇಲ್ಲಿ ಕೂಡ ಏನಿದೆ ಅಲ್ವಾ, ಇಲ್ಲಿ ಕೂಡ ಉತ್ತರವನ್ನು ಇವು 4 ಪದಗಳಲ್ಲೇ ಬರೀಬೋದಾಗುತ್ತೆ. ಮತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶ್ಚನ್ ಏನಂದರೆ ಇಲ್ಲಿ ನಿಮಗೆ ಗುಂಪಿಗೆ ಸೇರದ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಅಥವಾ ಜೋಡಿ ನುಡಿಗಳನ್ನು ಬರೆಯಿರಿ. ಇವು ಎರಡರಲ್ಲಿ ಒಂದನ್ನು ಬರೀಬೇಕು. ಅಂದರೆ ನಿಮಗೆ 2 ಅಂಕಗಳು ದೊರೆಯುತ್ತವೆ. ಅದೇ ರೀತಿಯಾಗಿ 2 ಬರೆದ್ರೂ ಕೂಡ ಚಲೋನೆ. ಆದರೆ ಇವು 2 ಬರೆದ್ರು ಹೌದಾ, 6 ಅಂತ ನೀಡಿದ್ದಾರಲ್ವ, ಅದಕ್ಕೋಸ್ಕರ ಹೇಳುವುದು ಒಂದನ್ನಾದರೂ ಬರೀರಿ, 2 ಬರೆದ್ರೂ ಕೂಡ ಏನು ಚಿಂತೆನೇ ಇರೋದಿಲ್ಲ. ಅದಕ್ಕೋಸ್ಕರ 2 ಕೂಡ ಬರೆದು ಬಿಡ್ರಿ. ಗುಂಪಿಗೆ ಸೇರದ ಪದ ಗುರುತಿಸಿ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ ಇರುವಂಥದ್ದು. ಇದು ಒಂದು ಗುಂಪಿಗೆ ಸೇರದ ಪದವನ್ನು ತೆಗಿಬೇಕು. ತೆಂಗು, ಅಡಿಕೆ, ಬಾಳೆ, ಭತ್ತ ಅನ್ನುವಂಥದ್ದು ಇದರಲ್ಲಿ ಕೂಡ ಗುಂಪಿಗೆ ಸೇರದ ಪದವನ್ನು ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಜೋಡಿ ನುಡಿಗಳನ್ನು ಕೇಳಿದರೆ ಬೆಟ್ಟ ಅಂದರೆ ಬೆಟ್ಟ ಗುಡ್ಡ, ಕೆರೆ ಅಂದರೆ ಕೆರೆದ್ದು ಬರಿಬೇಕು. ಮತ್ತು ಕಸ ಅಂದರೆ ಕಸ ಕಡ್ಡಿ ಅಂದರೆ ಕಸ ಕಡ್ಡಿ ಅಂತ ಇನ್ನೂ ಜೋಡಿ ನುಡಿಗಳು ಬರ್ತವೆ, ಅವು ಕೂಡ ನೀವು ಬರಿಬೇಕು. ಇಲ್ಲಿ ವಿದ್ಯಾರ್ಥಿಗಳು ಏನಂದರೆ ಇಲ್ಲಿ ನೀವು ಒಂದನ್ನಾದರೂ ಬರೆದು ಒಂದನ್ನು ಬಿಡ್ಬೋದು. ಆದರೆ ಇಲ್ಲಿ ಬಿಡೋಕ್ಕಾಗಲ್ಲ. ಯಾಕೆಂದರೆ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದರೆ ಇದಕ್ಕೆ 2 ಅಂಕಗಳನ್ನು ನೀಡುತ್ತಿದ್ದಾರೆ. ರಾಜ ಅಂದರೆ ಅರಸ ದೊರೆ, ಕಾಡು ಅಂದರೆ ವನ ಅರಣ್ಯ, ಭೂಮಿ ಅಂದರೆ ಭೂಮಿಗೆ 2 ಹೆಸರದವು, ಅವುಗಳನ್ನೆಲ್ಲ ಬರೀಬೇಕು. ಅದೇ ರೀತಿ ಹೊಂದಿಸಿ ಬರೆಯಿರಿ. ಕೋಳಿ ಕೊಕ್ಕ ಅನ್ನುತ್ತೆ, ಕಾಗೆ ಕಾಕ ಅನ್ನುತ್ತೆ, ಮತ್ತು ನಾಯಿ ಬೌ ಬೌ ಅನ್ನುತ್ತೆ. ಈ ರೀತಿಯಾಗಿ ಇದನ್ನು ಹೊಂದಿಸಿ ನೀವು ಇಲ್ಲಿ ಬರಿಬೇಕಾಗ್ತದೆ. ಇವು 2 ಕೂಡ ಕಂಪಲ್ಸರಿಯಾಗಿ ನೀವು ಬರೀಲೇಬೇಕು. ಅಂದರೆ ನಿಮಗೆ 4 ಅಂಕಗಳು ಇದರಲ್ಲಿ ದೊರೆಯುತ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪ ಅಂತಂದರೆ ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಅಂತ ಇದೆ. 1 ಅಧಿಕ ಆದ ಒಂದಾದ ಅಂತ ಕೇಳಿದರೆ ಇಲ್ಲಿ ಅಧಿಕ 1, ಇಲ್ಲೊಂದು ಅಂತ ಬರ್ಬೋದು. 1 ಅಧಿಕ ಆಗ ಒಂದಾಗ ಅಥವಾ ಏನಾದರೂ ಕೂಡ ಬರ್ಬೋದು. ನಿಮ್ಮ ಒಂದು ಶಿಕ್ಷಕರು ನಿಮಗೆ ಎಲ್ಲವನ್ನ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಅಂತ ಕೇಳಿದರೆ ಇದು 2 ಅಂಕಕ್ಕೆ ಇರುತ್ತದೆ. ನೆಲದ ಮೇಲೆ ಗುಡ್ಡ ಡ್ಯಾಶ್ ಮೋಡವೆಲ್ಲ ಮೇಲಕ್ಕೇರಿತು ಅನ್ನುವುದು. ಇದನ್ನು ನೀವು ಬರೆದರೆ ನಿಮಗೆ ಕರೆಕ್ಟಾಗಿ ಎಲ್ಲವೂ ಕೂಡ ಸರಿಯಾಗಿ ಇರುತ್ತೆ. ಅದೇ ರೀತಿ ನಿಮಗೆ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಕೂಡ ಆರ್ ಅನ್ನುವ ಒಂದು ಪ್ರಶ್ನೆ ಬಂದಿದೆ. ಆರ್ ಅಂತ ಒಂದು ಪ್ರಶ್ನೆ ಬಂದಿದೆ. ವಿರುದ್ಧಾರ್ಥಕ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಗೌರವ ಅಪೋಸಿಟ್ ಅಗೌರವ, ಧೈರ್ಯ ಅಪೋಸಿಟ್ ಅಧೈರ್ಯ, ಜಯ ಅಪೋಸಿಟ್ ಅಪಜಯ ಬರೆದರೆ ನಿಮಗೆ 1 ಅಂಕಗಳು. ಅಥವಾ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಅಂತ ಕೇಳಿದರೆ ತಂದೆ ಇಲಿಗಳು ಯೋಚಿಸಿದವು ತಾಯಿ, ತಂದೆ ತಾಯಿ ಇಲಿಗಳು ಯೋಚಿಸಿದವು ಅಂತ ಬರೆದರೆ ನಿಮಗೆ 1 ಅಂಕನೂ ದೊರೆಯಬಹುದು. ಅಥವಾ ಇದನ್ನು ಬರೆದರೆ ಇದೊಂದು ಕೂಡ ದೊರೆಯಬಹುದು. ನೋಡಿದರಲ್ಲ ವಿದ್ಯಾರ್ಥಿಗಳಿಗೆ 4ನೇ ತರಗತಿಯವರ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು. ಹಾಗಾದರೆ ಮುಂದಿನ ಒಂದು ವಿಡಿಯೋಗೋಸ್ಕರ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಯಾಕೆಂದರೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಇಲ್ಲಿ ಹುಡುಕಾಡುವುದು ಬೇಡ. ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಸುಲಭವಾಗಲು ಈ ಒಂದು ಕ್ವೆಶ್ಚನ್ ಪೇಪರ್ಗಳನ್ನು
ಫ್ರೀಯಾಗಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಡೌನ್ಲೋಡ್ ಮಾಡಲು ನಿಮಗೆ ಇಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು. ಅದೇ ರೀತಿಯಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮತ್ತು ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.